ಏನಾಗುತ್ತೆ, ಭಯಬೇಕೆ ಸಾವಿಗಿಂತಲೂ ಮಿಗಿಲಾಗಿ ಇನ್ನೇನಾಗಬಹುದು. ಸೊ ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಒಳ್ಳೇದಾಗ್ಲಿ, ಮಾಡಿ, ರಿಸ್ಕ್ ತಗೊಳ್ಳಿ. 25 ಏಜ್ ಒಳಗಡೆ ಏನೇನು ರಿಸ್ಕ್ ತಗೊಬೋದು ಎಲ್ಲ ರಿಸ್ಕ್ ತಗೊಂಬಿಡಿ. ಆಮೇಲೆ ನಿಮಗೆ ಜೀವನ ಅನ್ನೋ ಒಂದು ದೊಡ್ಡ ರಿಸ್ಕ್ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ. ಜೈ ಆಂಜನೇಯ ಅಂತ ಇವತ್ತು ಆಕ್ಟಿವಾದಲ್ಲಿ ಮೋಟೋ ವ್ಲಾಗಿಂಗ್. ಎಲ್ಲರೂ ಕೇಳ್ತಾ ಇದ್ರು ಏನಪ್ಪ ಇವನು ಏನ್ ಮೋಟೋ ವ್ಲಾಗಿಂಗು ಅಂತ. ಹೋಗ್ಬಿಡಪ್ಪ, ಮೈನಸ್ ಆಗಿದ್ರೆ ತೋರಿಸ್ತೈತೆ ಆಟೋ. ಮಸ್ತ್ ಗುರು, ಶ್ರೀರಾಮ್ ಗ್ಲೋಬಲ್ ಸ್ಕೂಲ್. ಹುಡುಗರ ಚೆನ್ನಾಗಿ ಓದ್ಕೊಳ್ರ. ಪಾಮ್ ಇಲ್ಲಿ ನಿನ್ನೆ ಆಂಬೂರ್ ಹಾಟ್ ದಮ್ ಬಿರಿಯಾನಿ ಸ್ಟಾರ್ಟ್ ಆಗಿದೆ ಸಮೇತನಹಳ್ಳಿಯಲ್ಲಿ, ಬೈ 1 get 1 ಅಂತ. ನನಗೂ ಒಂದೊಂದ್ಸಲ ಏನ್ ಅನ್ಸುತ್ತೆ ಗೊತ್ತಾ, ಇದೇ ತರ ಒಂದು ಬೇರೆ ಹತ್ರನೂ ಮಾಡಿದ್ರು ನಮ್ಮ ಕಡೆ. ಸ್ಟಾರ್ಟಿಂಗ್ ಅಲ್ಲಿ ಆಫರ್ ಕೊಟ್ಟು ಆಮೇಲೆ ನಾರ್ಮಲ್ ಪ್ರೈಸ್ ಇಡೋದು. ಕೆಲವ್ರು ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ನನ್ಗೆ ಹೇಳಿದ್ದು, ಸ್ಟಾರ್ಟಿಂಗ್ ಅಲ್ಲಿ ಯಾರು ಆಫರ್ ಕೊಡ್ತಾರೋ ಅವ್ರ ಬಿಸ್ನೆಸ್ ಅಷ್ಟು ಚೆನ್ನಾಗಿ ನಡೆಯಲ್ಲ ಅಂತ. ಯಾಕಂದ್ರೆ ಜನ ಅದಕ್ಕೆ ಸೆಟ್ ಆಗ್ಬಿಡ್ತಾರೆ. ಬೈ 1 get 1, 1000-3 ಈ ತರ ಏನಾದ್ರೂ ಒಂದು ಆಫರ್ ಕೊಟ್ಬಿಟ್ರೆ ನೀವು ನಾರ್ಮಲ್ ಪ್ರೈಸ್ ಇಟ್ಟಾಗ ಇದು ಜಾಸ್ತಿ ಆಯ್ತಪ್ಪ ಅಂತ ಅನ್ಕೋತಾರೆ. ಸೊ ಹಂಗಾಗಿ ನಿಮ್ ಬಿಸ್ನೆಸ್ ನೀವು ಮಾಡಿ, ನೀವು ಮೊದಲೇ ಅವ್ರನ್ನ ಅಟ್ರಾಕ್ಷನ್ ಮಾಡಬೇಕು ಅಂದ್ಬಿಟ್ಟು ಕಡಿಮೆ ಕೊಟ್ಟು ಆ ದುಡ್ಡಿಂದ ನೀವೇನು ಬಿಸ್ನೆಸ್ ನಡೆಸಕ್ ಆಗಲ್ಲ. ಯಾಕಂದ್ರೆ ಅದು ಇನಿಷಿಯಲ್ ಪಾಯಿಂಟ್. ನೀವು ಬಿಸ್ನೆಸ್ ನ ಲಾಂಗ್ ರನ್ ಅಲ್ಲಿ ತಗೊಂಡು ಹೋಗ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಕಿಟ್ಟಿತ್ತೋ ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಮಾಡಿ ಮಾರಿ ಒಂದ್ ಸ್ವಲ್ಪ ದಿನ. ಅದನ್ನ ಬಿಟ್ಟು ಈ ತರ ಆಫರ್ಗಳೆಲ್ಲ ಕೊಟ್ಕೊಂಡು ಮಾಡಿದ್ರೆ ಟೈಮ್ ಇನ್ನು 8:20. ಇವತ್ತು ತುಂಬಾ ಅಂದ್ರೆ ತುಂಬಾ ಲೇಟ್ ಆಗಿದೆ. ನೋಡ್ಬೇಕು ಟ್ರಾಫಿಕ್ ಎಲ್ಲ ಹೆಂಗಿದೆ ಅಂತ. ಈಗ ಪೂಮಾ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಪೂಮಾ ಯಾವ್ದೋ ಅದು ಇಂಡಿಯಾ ಕಂಪ್ನಿ ಅಲ್ಲ, ಫಾರಿನ್ ಕಂಪ್ನಿ. ಈಗ ಇಂಡಿಯಾದಲ್ಲಿ ಸುಮಾರು ಫ್ರಾಂಚೈಸೀಸ್ ಕೊಟ್ಟಿದ್ದಾರೆ. ಸೊ ಯಾವ್ದೋ ಈ ಫಾರಿನ್ ಅವ್ನು ಬಂದು ಇಲ್ಲೆಲ್ಲ ಅವ್ನ ಫ್ರಾಂಚೈಸೀಸ್ ಎಲ್ಲ ಕೊಡ್ತಿದ್ದಾನೆ ಅಂದ್ರೆ ಇಂಡಿಯಾದಲ್ಲಿ ನಾವೇನ್ ಮಾಡ್ತಿದೀವಿ? ನಾವು ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ, ಬ್ರ್ಯಾಂಡ್ಸ್ ಇಂಡಿಯಾದಲ್ಲಿ ಇದಾವೆ. ಬಟ್ ಫಾರಿನ್ ಅವ್ನು ಬಂದು ಇಲ್ಲಿ ಆಳ್ತಾ ಇದ್ದಾನೆ. ಈಗ ಯಾರೇ ಆಗ್ಲಿ, ಪೂಮಾ ಶೂಸ್, ಪೂಮಾ ಬಟ್ಟೆಗಳು ಅಂದ್ರೆ ಒಂದು ಲೆವೆಲ್ಲೇ ಬೇರೆ. ಅದೇ ಇಂಡಿಯಾದವ್ರದೇನ ಅಂದ್ರೆ ಇಲ್ಲ ಗುರು ಇಂಪೋರ್ಟೆಡ್ ಬರ್ತಂಗೆ ಅಂತಾರೆ. ಸೊ ಹಂಗೆ ಹೇಳ್ತಿದ್ದೀನಿ, ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇರುತ್ತೆ. ಏನೋ ನಿಮ್ಮದೇ ಒಂದು ಸ್ವಂತ ಬ್ರ್ಯಾಂಡ್ ಓಪನ್ ಮಾಡಬೇಕು, ಬಟ್ಟೆ ಅಂಗಡಿ ಓಪನ್ ಮಾಡಬೇಕು, ಕೆಫೆ ಓಪನ್ ಮಾಡಬೇಕು, ಹೋಟೆಲ್ ಓಪನ್ ಮಾಡಬೇಕು, ಇಲ್ಲ ನಿಮ್ಮದೇ ಏನಾದರೂ ಒಂದು ಸ್ಕಿಲ್ ಇರುತ್ತೆ ನಮ್ಮ ರಂಜಿತ್ ಥರ. ಸೊ ಮಾಡಿ. ದಿಸ್ ಇಸ್ ದ ಪೀಕ್ ಮೂಮೆಂಟ್ ಆಫ್ ಯರ್ ಲೈಫ್. ಐ ಮೀನ್ ಫ್ರಮ್ 20-25 ಈ ಏಜ್ ಇದೆಯಲ್ಲ, ಇದೊಂದು ಪೀಕ್ ಮೂಮೆಂಟ್ ಆಫ್ ಯರ್ ಲೈಫ್. ಸಕ್ಸಸ್ ಡಿಪೆಂಡ್ಸ್ ಆನ್ ವೇರಿಯಸ್ ಸರ್ಕಮ್ಸ್ಟೆನ್ಸಸ್ ಗುರು. ಅಂದರೆ ನಿಮ್ಮೊಬ್ಬರಿಂದಾನೇ ಸಕ್ಸಸ್ ಆಗೋಕ್ಕಾಗಲ್ಲ. ನಿಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಸೊ ಅದು ಲೆಟ್ಸ್ ಲಿವ್ ಇಟ್ ಸೆಕೆಂಡ್ರಿ. ನಿಮ್ಗೆ ಆ ಫೀಲ್ ಇರುತ್ತಲ್ಲ, ನಾನಿದನ್ನ ಮಾಡಿದ್ದೀನಿ, ನಾನಿದನ್ನು ಎಂಜಾಯ್ ಮಾಡಿದ್ದೀನಿ, ನಾನಿದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ, ಅಷ್ಟೇ ಸಾಕು. ಆ ಫೀಲ್ ಬರಬೇಕು. ನಾನು ಏನೋ ಒಂದು ನನ್ನಲ್ಲಿರೋ ಒಂದು ಕೆಪಬಿಲಿಟಿ ನಾನು ತೋರಿಸ್ತೀನಿ ಅಂತ ನಿಮ್ಗೆ ಅನ್ಸಿದ್ರೆ ಅನ್ಸುತ್ತೆ ಮಾಡಿ. ಹೋಗ್ಬಿಟ್ರಪ್ಪ, ಏನು ಮಾಡ್ತೀವಿ ನೀವೆಲ್ಲ. 120 ಸೆಕೆಂಡಲ್ಲಿ 80 ಸೆಕೆಂಡ್ ಇವರೇ ಹೋಗ್ತಾರೆ. 40 ಸೆಕೆಂಡ್ ಅಷ್ಟೇ ನಾವು ಆ್ಯಕ್ಚುಲ್ ಆಗಿ ಹೋಗೋದು. ಅಣ್ಣ ಬಸ್ಸಣ್ಣ, ಒಂದು ಸಲಾಮ್ ಅಣ್ಣ ನಿಂಗೆ. ಇರೋಣ. ಇಲ್ಲಿ ಹಳ್ಳ ಇತ್ತು, ಸ್ವಲ್ಪ ಹಂಗೆ ಜಿಲ್ಲೆ ಹಾಕಿದ್ದಾರೆ. ಓಹೋ ಸ್ವಾಮಿ, ಎಲ್ಲಿವರೆಗೂ ಇದೆ ಗುರು? ಕೋಪಂ ಸಿಗ್ನಲು, ಟ್ರಾಫಿಕ್ಕು, ಇದು ಯಾವುದಿದು ಮೈಸೂರು ಲೆವೆಲ್ ದಾಟ್ಬಿಟ್ಟಿದೆ. ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದಾರಾ? ಎಂತೆಂಥವ್ರು ಬಂದು ಏನೇನು ಮಾಡ್ತಿದ್ದಾರೆ ಗೊತ್ತಾ ಬೆಂಗಳೂರಲ್ಲಿ? ಬೇರೆ ಕಡೆ ನಾರ್ತಿಂದ ಬರ್ತಾರೆ ಗುರು. ಏನೋ ಒಂದು ಸ್ಕಿಲ್ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಯೋಗ ಟೀಚ್ ಮಾಡೋದು, ಮೇಕಪ್ ಮಾಡೋದು, ಏನೋ ಒಂದು ಡಿಸೈನ್ ಮಾಡೋದು. IT-ನೇ ಇಟ್ಕೊಳ್ಳಿ, IT-ಯಲ್ಲಿ ಬಿಟ್ಬಿಡಿ. IT-ನೂ ಇಟ್ಕೋಬೇಕು. ಯಾಕಂದರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಕಂಪ್ನಿಗೆ ಮಾಡಿ ಉದ್ಧಾರ ಆಗಿರೋರು ಇದ್ದಾರೆ. ನಾನು ಹೇಳ್ತಾ ಇರೋದು ಅವರೇ ಮಾಡ್ತಿದ್ದಾರೆ. ಅಂದರೆ ನಮ್ಮಲ್ಲಿ ಆ ಕೆಪಬಿಲಿಟಿ ಇದ್ದಾಗ ನಾವು ಯಾಕೆ ಬಿಡಬೇಕು? ಇನ್ನೊಬ್ಬ ಇದ್ದಾನೆ ರಂಜಿತ್ ಅಂತ, ನನ್ನ PU ಕ್ಲಾಸ್ಮೇಟ್. ಅವನು ಇದೇ ಥರ ನಾರ್ಮಲ್ ಎಜುಕೇಷನ್ ಮಾಡ್ದ, BCom ಮಾಡ್ದ ಈಸ್ಟ್ ಪಾಯಿಂಟ್ ಕಾಲೇಜಲ್ಲಿ. ಈಗ ಅವನದೇ ಆದಂಥ ಒಂದು ಸ್ವಂತ ಫೋಟೋ ಸ್ಟುಡಿಯೋ ಇಟ್ಕೊಂಡಿದ್ದಾನೆ. ಹೊರಗಡೆ ಶೂಟ್ಸ್ಗೆ ಹೋಗ್ತಾನೆ. ಅವನದೇ ಎಲ್ಲ ಸೆಟಪ್ ಇಟ್ಟಿದ್ದಾನೆ, ಒಳಗಡೆ ಎಡಿಟಿಂಗ್ ಸೆಟಪ್ಪು. ಒಬ್ಬ ಹುಡುಗನ ಕೆಲಸ ಕೊಟ್ಟಿದ್ದಾನೆ. ಸೊ ಇದಕ್ಕಿಂತ ಇನ್ನೇನು ಬೇಕು? ಸೊ ನಾವೊಬ್ರಿಗೆ ಕೆಲಸ ಕೊಡೋರ ಥರ ಆಗಬೇಕು. ಇಲ್ಲ ನಮಗೆ ಸ್ಟೆಬಿಲಿಟಿ ಬರಬೇಕು, ಆಮೇಲೆ ಮಾಡ್ತೀವಿ. ಹೌದು ಮಾಡಲೇಬೇಕು. ಬಟ್ ಎನಿಹೌ ಬಿಫೋರ್ 25, ಮ್ಯಾಕ್ಸಿಮಮ್ 27 ಗುರು, ಅಷ್ಟರೊಳಗಡೆ ಏನಾದರೂ ಒಂದು ಮಾಡ್ಕೋಬೇಕು ನಮ್ಮದು ಅಂತ. ಏನಾದರೂ ಒಂದು ಸ್ಕಿಲ್ ಕಲಿತು ಅದ್ರ ಮೇಲೆ ನಾವು ಎಫರ್ಟ್ ಹಾಕಿದ್ರೆ ನಮ್ಮ ರಂಜಿತ್ ಥರ ಆಗ್ತೀವಿ ಅನ್ನೋದು ಒಂದು ನಂಬಿಕೆ. ನಮಸ್ಕಾರ ರಂಜಿತ್. ಇತ್ತೀಚೆಗೆ ಅವನು ಒಂದು ಮನೆ ಕನ್ಸ್ಟ್ರಕ್ಷನಲ್ಲಿತ್ತು, ನಿಂತೋಗಿತ್ತು. ಅವನು ಅದರದ ಒಂದು ಜವಾಬ್ದಾರಿ ತಗೊಂಡು ಮನೆ ಕಟ್ಟಿಸ್ದ, ಗೃಹ ಪ್ರವೇಶ ಮಾಡ್ದ, ಎಲ್ಲರನ್ನೂ ಕರೆಸ್ದ. ಐ ಫೀಲ್ ವೆರಿ 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 ಮಚ್ ಪ್ರೌಡ್ ಆಫ್ ಹಿಮ್. ಆಲ್ವೇಸ್ ಮಾಡಬೇಕು ಅಂದರೆ ಮಾಡಲೇಬೇಕು ಅಂದರೆ
ಇಡೀ ಯೂನಿವರ್ಸೇ ಸಪೋರ್ಟ್ ಮಾಡುತ್ತೆ. ನಾವು ಮಾಡಬೇಕು ಅಂತ ಹೊರಡ್ಬೇಕು ಗುರು, ಈ ಯೂನಿವರ್ಸೇ ನಮ್ಮ ಬೆನ್ನಿಂದ ಇರುತ್ತೆ. ನಾವು ಸೆಲ್ಫ್ ಡೌಟು, ಹರ್ಡಲ್ಲೇ ಇರಲ್ಲ, ಅಂದರೆ ಆ ಒಂದು ಆಬ್ಸ್ಟಿಕಲ್ಲೇ ಇರಲ್ಲ ನಮ್ಮ ಹತ್ರ. ಅದಕ್ಕೆ ಮುಂಚೆನೇ ನಾವು ಇದು ಹಿಂಗೆ ಅಂತ ನಮ್ಮ ಮೈಂಡಲ್ಲೇ ಫಿಕ್ಸ್ ಆಗಿಬಿಡ್ತೀವಿ. ಎಲ್ಲರೂ ಬದುಕ್ತಾರೆ, ಎಲ್ಲರೂ ಬದುಕಲೇಬೇಕು. ಸರ್ವೈವಲ್ ಇಸ್ ನಾಟ್ ಎ ಪ್ರಾಬ್ಲಮ್ ಗುರು. ಊಟ, ಬಟ್ಟೆ ಮತ್ತು ಇರೋ ಜಾಗ, ಇದಕ್ಕೆಲ್ಲ ಜನ ದುಡಿಯೋದು. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿಗೆ, ಲೈಫ್ನ ಇನ್ನೂ ಕ್ವಾಲಿಟಿಯಾಗಿ ಬದುಕೋದಕ್ಕೆ ಜನ ದುಡಿಯೋದು. ಆ ಕಾಲ ಹೊರಟೋಯ್ತು. ಜಸ್ಟ್ ಸರ್ವೈವಲ್ ಮಾಡ್ಕೊಂಡ್ರೆ ಸಾಕು ಅನ್ನೋ ಕಾಲ ಹೊರಟೋಯ್ತು. ಇವಾಗ ಏನಿದ್ರು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ, ಲಕ್ಸುರಿನ, ಕಂಫರ್ಟ್ನ ಇಂಪ್ರೂವ್ ಮಾಡ್ಕೊಳ್ಳೋಂಥ ಕಾಲ ಇದು. ಸೊ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಕಂಫರ್ಟ್ ಕೊಡಬೇಕು, ನೀವು ಕಂಫರ್ಟ್ ಆಗಿರಬೇಕು. ನೀವು ಯಾರಿಗಿಂತ ಏನು ಕಡಿಮೆ ಅಲ್ಲ ಅಂತ ನಿಮ್ಮ ಕೆಪಬಿಲಿಟಿ ನಿಮ್ಗೆ ಗೊತ್ತಿರುತ್ತೆ. ಯಾರಿಗಿಂತ ಏನು ನೀವು ಕಡಿಮೆ ಅಲ್ಲ, ಬಟ್ ನಿಮ್ಮ ಪೊಟೆನ್ಷಿಯಲ್ನ ನೀವು ಹೊರಗಡೆ ತನ್ನಿ. ಬಿಸ್ನೆಸ್ ಅದನ್ನು ಸ್ವಲ್ಪ ಈಸಿ ಮಾಡುತ್ತೆ ಅಂತ ಹೇಳ್ತಿದ್ದೀನಿ. ಇಲ್ಲಾಂದರೆ ಒಬ್ಬನ ಕೆಳಗಡೆ ಯಾವಾಗಲೂ ಕೆಲಸ ಮಾಡ್ಕೊಂಡು ಎಷ್ಟು ದಿವಸ ಅಂತಿರ್ತೀರಾ? ಯಾವತ್ತಿದ್ರು ಅದೇನು ಸ್ಟೇಬಲ್ ಜಾಬ್ ಅಲ್ಲ. ಅಂದರೆ ನೀವಿಲ್ಲಾಂದರೆ ಇನ್ನೊಬ್ಬ ಅವ್ರಿಗೆ ಹಂಗನ್ಬಿಟ್ಟು ನೀವು ಆ ಕೆಲಸ ಬಿಡಿ ಅಂತ ಹೇಳ್ತಾ ಇಲ್ಲ. ಅದೇ ನಮ್ಮ ದೇವ್ರಿಗೆ ಸದ್ಯಕ್ಕೆ. ಬಟ್ ಅದನ್ನೇ ನಾವು ಪರ್ಮನೆಂಟ್ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದೀನಿ. ಸ್ವಲ್ಪ ನಿಮ್ಮ ಲಿಮಿಟ್ಸ್ನ ಪುಷ್ ಮಾಡಿ ಏನಾದರೂ ಒಂದು ಮಾಡ್ಕೊಳ್ಳಿಲ್ಲ, ಅದ್ರ ಜೊತೆನೇ ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ. ಒನ್ಸ್ ನೀವು ಮಾಡ್ತಿರೋ ಬಿಸ್ನೆಸ್ಸು ಇಲ್ಲ ನೀವು ಮಾಡ್ತಾ ಇರೋ ಏನೋ ಒಂದು ಥಿಂಗ್ ನಿಮಗೆ ಓಕೆನಪ್ಪ, ಇದರಿಂದ ನಾನು ಒಳ್ಳೆ ಮಾನಿಟರಿ ಬೆನಿಫಿಟ್ಸ್ ತಗೋಬೋದು ಅಂತ ನಿಮ್ಗೆ ಅನಿಸಿದ್ರೆ ಮುಂದುವರಿಸಿ, ಅಷ್ಟೇ ಅಲ್ವಾ? ಜನ ತುಂಬ ಅಂದರೆ ತುಂಬ ಬುದ್ಧಿವಂತರು. ನಿಮ್ಮನ್ನು ಯಾರು ಚೂಸ್ ಮಾಡ್ತಿಲ್ಲ, ನಿಮ್ಮನ್ನು ಯಾರು ನಿಮ್ಮನ್ನು ವಿಚಾರಿಸ್ತಿಲ್ಲ. ಅಂದರೆ ನಿಮ್ಮ ಹತ್ರ ಇರೋ ಬಿಸ್ನೆಸ್ಸಲ್ಲಿ ನಿಮ್ಮ ಪ್ರಾಡಕ್ಟ್ನ ತಗೊತಾ ಇಲ್ಲ ಅಂದರೆ ನಿಮ್ಮಲ್ಲಿ ಏನೋ ಒಂದು ಕೊರತೆ ಇರುತ್ತೆ. ಆ ಮಿಸ್ಟೇಕ್ನ ಸರಿ ಮಾಡ್ಕೊಳ್ಳಿ. ಅದನ್ಬಿಟ್ಟು ಎಲ್ಲರಿಗೂ ಕಂಫರ್ಟಬಲ್ ಆಗಿರಬೇಕು ಅಂತಲ್ಲ. ನಿಮ್ಮಲ್ಲಿ ಏನೋ ಒಂದು ಸಣ್ಣ ಬದಲಾವಣೆ ಬೇಕಾಗಿರುತ್ತೆ. ಆ ಬದಲಾವಣೆ ಮಾಡ್ಕೊಂಡು ಮುಂದುವರಿರಿ, ಎಲ್ಲ ಸರಿ ಹೋಗುತ್ತೆ. ಸಾಕು ರೀಲ್ಸ್ ಸ್ಕ್ರೋಲ್ ಮಾಡಿದ್ದು, ಟೈಮ್ ವೇಸ್ಟ್ ಮಾಡಿದ್ದು, ಅವ್ರವ್ರನ್ನ ಪಕ್ಕದಲ್ಲಿರೋರನ್ನ ಅವ್ರ ಹತ್ರ ಒಳ್ಳೆಯವ್ರು ಅಂದ್ಕೊಂಡ್ರೆ ಸಾಕು, ಅವ್ರನ್ನ ಇಂಪ್ರೆಸ್ ಮಾಡಿದ್ರೆ ಸಾಕು. ಇವೆಲ್ಲ ಮುಗೀತು. ನಿಮಗೋಸ್ಕರ ಬದುಕಿ, ನಾನು ಬೇರೆಯವ್ರಿಗೋಸ್ಕರ ಬದುಕಿ, ಬೇರೆಯವ್ರ ಕಣ್ಣಲ್ಲಿ ಒಳ್ಳೆಯವನಾಗಬೇಕು ಅಂತ ಹೋಗಿ ಎಲ್ಲ ಒಡೆದೋದ್ರು. ಬೇಡ ಅನ್ನೋವರ ಬಾಳಿಗೆ ಭಾರವಾಗುವುದರ ಬದುಕು, ಬೇಕು ಅನ್ನುವವರ ಬಾಳಿಗೆ ಬೆಳಕಾಗು. ಡೋಂಟ್ ಎವರ್ ಚೇಸ್ ಪೀಪಲ್ ವಿಲ್ ಕಮ್. ಯು ಕ್ಯಾನ್ ಅಟ್ರಾಕ್ಟ್ ವಿತ್ ಯುವರ್ ವರ್ಕ್, ವಿತ್ ಯುವರ್ ಆ್ಯಕ್ಷನ್, ವಿತ್ ಯುವರ್ ಲೈಫ್. ನೀವು ಪೀಪಲ್ನ ಚೇಸ್ ಮಾಡೋಕೆ ಹೋಗ್ಬೇಡಿ, ಅಟ್ರಾಕ್ಟ್ ಮಾಡಿ. ಅಂದ್ಬಿಟ್ಟು ಅದನ್ನೇ ಕೆಲಸ ಮಾಡ್ಕೊಂಡು ಕೂತ್ಕೋಬೇಡಿ ಅಟ್ರಾಕ್ಟ್ ಮಾಡೋದು ಅಂತ. ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ, ಜನ ಅದ್ರ ಪಾಡಿಗೆ ಅದ್ರ ಬರ್ತಾರೆ. ಎಷ್ಟು ಅವರು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿದಾರಲ್ಲ, ಒರಿಜಿನಲ್ ಇಸ್ ಮೋರ್ ವರ್ತ್ ದನ್ ಕಾಪಿ ಅಂತ. ಆ ಥರ ನಿಮ್ಮ ತನ ನೀವು ಬಿಡಬೇಡಿ. ಡಾಕ್ಟ್ರು, ನಿಮ್ಮ ತನ ನೀವು ಬಿಡಬೇಡಿ ಗುರು. ನಿಮ್ಗೆ ಏನು ಖುಷಿ ಕೊಡುತ್ತೋ ಅದು ಮಾಡಿ, ನಿಮ್ಗೆ ಏನು ಅನ್ಸುತ್ತೋ ಅದೇ ಮಾಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಯಾರನ್ನೂ ಇಲ್ಲಿ ಮೆಚ್ಚಿಸ್ಬೇಕಾಗಿಲ್ಲ. ಯಾರು ಕೊನೆಗಾಲದಲ್ಲಿ ಯಾವನ್ನೂ ನೋಡ್ಕೊಳ್ಳಲ್ಲ ನಿಮ್ಮನ್ನು. ಕೊನೆಗಾಲದಲ್ಲಿ ನೀನು ಅಷ್ಟು ಮಾಡಿದ್ಯಾ, ಇಷ್ಟು ಮಾಡಿದ್ಯಾ ಯಾರು ಕೇಳಲ್ಲ. ನೀನು ಎಷ್ಟು ಎಂಜಾಯ್ ಮಾಡಿದ್ಯಾ ನಿನಗೆ ಗೊತ್ತಿರುತ್ತೆ. ನೀನು ಎಷ್ಟು ಸಾಧನೆ ಮಾಡಿದ್ಯಾ, ನೀನು ಎಷ್ಟು ನಿನ್ನ ಮನಸ್ಸನ್ನ ತೃಪ್ತಿ ಪಡಿಸ್ಕೊಂಡಿದ್ಯಾ, ಅದು ನಿನ್ನ ಸಾಧನೆ ಅಷ್ಟೇ. ಆತ್ಮತೃಪ್ತಿನೇ ನಿಜವಾದ ಸಾಧನೆ. ಸರಿ, ಬೈ.